200 ಕೋಟಿ ರೂಪಾಯಿ ಖರ್ಚಿನಲ್ಲಿ ಕಟ್ಟಿದಂತ ಹೊಸ ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆ ಮುಚ್ಚೋಯ್ತು. ಖಾಸಗಿ ಮಾರುಕಟ್ಟೆ ಉಚ್ಚುಂಬಣೆಯಿಂದ ನಡೀತಾ ಇದೆ. ಶಾಲಾ ಗುಣಮಟ್ಟ, ಶಾಲಾ ಶಿಕ್ಷಣದ ಗುಣಮಟ್ಟ ಕುಸಿತಾ ಇದೆ. ವಿಶೇಷವಾಗಿ ಗ್ರಾಮೀಣ ಶಾಲಾ ಶಿಕ್ಷಣದ ಕೈ ತಪ್ಪೋಯ್ತು. ಆದರೆ ಜುಲೈ 9ಕ್ಕೆ ನಾವು ಬಿಡಬಾರದು. ಜುಲೈ 9ಕ್ಕೆ ನಾವು ಗುಡುಗಬೇಕು. ಏನಪ್ಪಾ ಅಂದ್ರೆ ಗೆಲ್ಲುವ ತನಕ ವಾಪಸ್ ಹೋಗೋದಿಲ್ಲ ಅನ್ನುವಂತ ಹೋರಾಟ ನಡೀಬೇಕು. ಸಮಾವೇಶ ಅಲ್ಲ, ಇದೊಂದು ಕ್ವಾಲಿಟಿ ಸಮಾವೇಶ. ನಾವು ಬಹಳ ಇವತ್ತಿನ ಲಕ್ಷಾಂತರ ಜನ ಸೇರಿಸಿಲ್ಲ, ಲಕ್ಷಾಂತರ ಜನ ಅರೆಸ್ಟ್ ಆಗೋದು ಮಾಡಿದ್ವಿ. ಆದ್ರೆ ಕೆಲವರೇ ಇವತ್ತು ನಾವು ಸೇರಿದ್ವಿ. ಆದ್ರೆ ನಾವು ತೆಗೆದುಕೊಂಡಿರುವಂತಹ ತೀರ್ಮಾನಗಳು ಅದು ಕೆಲವರ ತೀರ್ಮಾನಗಳಲ್ಲ, ಅದು ಇಡೀ ಕರ್ನಾಟಕದ ಎಲ್ಲಾ ದುಡಿಯುವ ಜನರಿಗೆ, ಎಲ್ಲಾ ಜನಸಾಮಾನ್ಯ ವರ್ಗಗಳಿಗೆ ಸೇರಿರುವಂತಹ ತೀರ್ಮಾನಗಳನ್ನ ನಾವು ಕರ್ನಾಟಕದ ಎಲ್ಲಾ ಜನಪರ ಸಂಘಟನೆಗಳ ಪರವಾಗಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ನಾವು ಇವತ್ತೇನು ತೆಗೆದುಕೊಂಡಿದ್ದೀವಿ ಆ ತೀರ್ಮಾನವನ್ನ ಅವರ ವರಲಕ್ಷ್ಮಿ ಅವರು ಹೇಳಿದಂಗೆ ಇದು ಆರಂಭ ಬಿಂದು. ಅಂದ್ರೆ ಈ ಸರ್ಕಾರದ ಜೊತೆಯ ಗುದ್ದಾಟದ ಪರ್ವವನ್ನ ಪ್ರಾರಂಭ ಮಾಡುವಂತಹ ಆರಂಭ ಬಿಂದು ಅಂತ ಪರಿಗಣಿಸಿ ಇದನ್ನ ಮತ್ತೆ ನಾವು ಹಿಂಗೆ ಒಂದು ಈ ಸರ್ಕಾರವನ್ನು ಬಗ್ಗಿಸುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಮುಂದಿರುವಂತ ದೊಡ್ಡ ಸವಾಲು. ಸಮಾವೇಶ ಮಾಡಿ ಇವತ್ತೊಂದಿಷ್ಟು ನ್ಯೂಸ್ ಕವರೇಜ್ ಮಾಡಿ ಫೋಟೋ ತಗೊಂಡು ಮುಂದೆ ಏನು ಅರ್ಥ ಇಲ್ಲ. ಇದನ್ನು ಹೆಂಗೆ ಈ ಸರ್ಕಾರ ಕೇಳ್ತಿಲ್ಲ, ಅದ್ರ ಬಗ್ಗೆ ಸ್ಪಷ್ಟ ಆಯ್ತು. ಸರ್ಕಾರದ ದಾರಿ ಏನು, ದಿಕ್ಕೇನು, ಅವ್ರು ಯಾವ ಕಡೆ ಹೊರಟಿದ್ದಾರೆ, ಯಾರು ಸೇವೆ ಮಾಡ್ತಿದ್ದಾರೆ, ಎಲ್ಲ ಸಮಾವೇಶದಲ್ಲಿ ನಿಚ್ಚೊಳಗೆ ಮುಂದೆ ಬಂದಿದೆ. ಇದ್ರೊಳಗೆ ಏನ್ ಸೇರಿಸ್ಕೊಂಡು ಮಾತಿಲ್ಲ. ಅಷ್ಟು ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಭಾಷಣಕಾರರು ಅಷ್ಟು ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಬಡಗಲ್ಪುರ್ ನಾಗೇಂದ್ರ ಅವರು ಸಮಗ್ರವಾದಂತಹ ಒಂದು ಜನಾಗ್ರಹ ನಿರ್ಣಯವನ್ನು ಕೂಡ ಸಭೆ ಮುಂದಿಟ್ಟಿದ್ದಾರೆ. ಅದಕ್ಕೆ ಒಂದು 4 ಸೇರ್ಪಡೆಗಳು ಬಂದಿದೆ, ತಿದ್ದುಪಡಿಗಳು, ಅವರ ಸೇರ್ಪಡೆಗಳು ಬಂದಿದ್ದಾವೆ. ಆ ಸೇರ್ಪಡೆಗಳು ಏನಪ್ಪಾ ಅಂದ್ರೆ 4 ಬಂದಿರುವಂತದ್ದು. ಒಂದು, ಬೆಳಗಾವಿನ ಎಪಿಎಂಸಿ ಮಾರುಕಟ್ಟೆ, ಖಾಸಗಿ ಮಾರುಕಟ್ಟೆಗೆ ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರಿ ಎಪಿಎಂಸಿಗಳನ್ನು ಮುಚ್ಚಿ ಖಾಸಗಿ ಎಪಿಎಂಸಿಗಳಿಗೆ ಅವಕಾಶ ಮಾಡಿಕೊಡುವಂತ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತಗೊಂಡಿದೆ. ಅದನ್ನು ಆಯಾ ರಾಜ್ಯಗಳಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಅದನ್ನು ಮೊದಲು ಇಂಪ್ಲಿಮೆಂಟ್ ಆಗ್ತಿರೋದು ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಇಂಪ್ಲಿಮೆಂಟ್ ಆಗೋಯ್ತು. 200 ಕೋಟಿ ರೂಪಾಯಿ ಖರ್ಚಿನಲ್ಲಿ ಕಟ್ಟಿದಂತ ಹೊಸ ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆ ಮುಚ್ಚೋಯ್ತು. ಖಾಸಗಿ ಮಾರುಕಟ್ಟೆ ಉಚ್ಚುಂಬಣೆಯಿಂದ ನಡೀತಾ ಇದೆ. ಬೆಳಗಾವಿ ಮುಚ್ಚೋಯ್ತು. 200 ಕೋಟಿ ಹೊಸದಾಗಿ ಈಗ ಕಟ್ಟಿದ್ದು ಬಿಲ್ಡಿಂಗ್ ಅದು ಗಾನ್, ಈಗ ಪ್ರೈವೇಟ್ ಮಾರ್ಕೆಟ್ ನಡೀತಾ ಇದೆ. ಅದ್ರ ಬಗ್ಗೆ ನಿರ್ಣಯನ ಇದರೊಳಗೆ ತಗೊಳ್ಬೇಕಾಗಿರೋದಲ್ಲಿ ಅಂತ ತಂದಿದ್ದಾರೆ. ಅದನ್ನು ಸೇರ್ಪಡೆ ಮಾಡ್ಕೊಳ್ಳೋಣ. ಎರಡನೇದು, ಮೋಷನ್ ಅವರು ಮಾತಾಡ್ತಾ ಶಾಲಾ ಗುಣಮಟ್ಟ, ಶಾಲಾ ಶಿಕ್ಷಣದ ಗುಣಮಟ್ಟ ಕುಸಿತಾ ಇದೆ. ವಿಶೇಷವಾಗಿ ಗ್ರಾಮೀಣ ಶಾಲಾ ಶಿಕ್ಷಣದ ಗುಣಮಟ್ಟ ಕುಸಿತಾ ಇದೆ. ಅದನ್ನು ಹೆಚ್ಚಿಸುವಂತಹ ಒತ್ತಡವನ್ನು ಈ ಸರ್ಕಾರ ಹೇರಬೇಕಿಲ್ಲ. ನಮ್ಮ ಬಡ ಮಕ್ಕಳಿಗೆ ಏನು ಕನಿಷ್ಠ ಶಿಕ್ಷಣ ಏನು ಸಿಕ್ಕಿದೆ ಅದು ಸಿಗೋದಿಲ್ಲ ಅನ್ನುವಂತ ಅವರ ಆತಂಕ ವ್ಯಕ್ತಪಡಿಸಿ ಅದನ್ನು ಇದು ಮಾಡಬೇಕು ಅಂತ ತಂದಿದ್ದಾರೆ. ಸೊ ಅದನ್ನು ಕೂಡ ನಾವು ಒಳಗೊಳ್ಳುವಂತ ತೀರ್ಮಾನವನ್ನು ನಾವು ಮಾಡೋಣ. ಮೂರನೇದು, ಮಹಿಳಾ ಅಪೌಷ್ಟಿಕತೆ ಬಗ್ಗೆ ಮಾತಾಡಿದ್ದಾರೆ. ಒಟ್ಟಾರೆ ಬೆಲೆ ಏರಿಕೆ ಹೆಚ್ಚಾಗ್ತಿದೆ, ಜನರ ಕೈಯಲ್ಲಿ ಕಾಸಿಲ್ಲ, ಹೊಟ್ಟೆ ಬಟ್ಟೆ ಕಟ್ಟಿ ಬದುಕಬೇಕು. ಆದ್ರೆ ಹೊಟ್ಟೆ ಬಟ್ಟೆ ಕಟ್ಟಬೇಕು ಅಂದಾಗ ಬರೋದು ಮೊದಲು ಹೊಟ್ಟೆ ಬಟ್ಟೆ ಕಟ್ಟೋರು ಯಾರು? ಹೆಣ್ಮಕ್ಳು. ಹೊಟ್ಟೆ ಬಟ್ಟೆ ಕಟ್ಟದೇ ಬಿಡೋದು ಬಿಡಿ, ಅದರೊಳಗೆ ಯಾರು ಅಂತ ಹೊಟ್ಟೆ ಬಟ್ಟೆ ಕಟ್ತಾರೆ ಅಂದ್ರೆ ಹೆಣ್ಮಕ್ಳು ಹೊಟ್ಟೆ ಬಟ್ಟೆ ಕಟ್ತಾರೆ. ಯಾಕಂದ್ರೆ ಮೊದಲು ಮಕ್ಕಳಿಗೆ ಗಂಡಸರಿಗೆ ಆಗ್ಬೇಕು, ಆಮೇಲೆ ಹೆಣ್ಮಕ್ಳಿಗೆ ಊಟ. ಹಂಗಾಗಿ ಹೆಣ್ಮಕ್ಳು ಅಪೌಷ್ಟಿಕತೆ ಹೆಚ್ಚಾಗ್ತಿದೆ. ಇನ್ನು ಏನು ಜನ್ಮ ಕೊಡುವಂತ ಸಂದರ್ಭದಲ್ಲಿ, ಹೆರಿಗೆ ಸಂದರ್ಭದಲ್ಲಿನ ಸಾವುಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಒಂದು ಆಗ್ರಹ ಸೇರ್ಪಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಸೇರ್ಪಡೆ ಮಾಡ್ಕೊಳ್ಳೋಣ. 4ನೇದಾಗಿ ಇನ್ನೊಂದು ಬಂದಿದೆ. ಈಗ ಬಗರ್ಹುಕುಂ ಅರ್ಜಿಗಳನ್ನ ತಿರಸ್ಕರಿಸಿ ಬಿಸಾಕುವಂತ ಒಂದು ಪ್ರಕ್ರಿಯೆಗೆ ಒಂದು ವೇಗ ತಂದಿದ್ದಾರೆ. ಅದೇನಪ್ಪ ಅಂದ್ರೆ ಡಿಸಿಗಳಿಗೆ ಒಂದು ಸೂಪರ್ ಪವರ್ ಶಕ್ತಿಯನ್ನು ಕೊಟ್ಬಿಟ್ಟಿದ್ದಾರೆ. ಎಲ್ಲ ಅರ್ಜಿಗಳನ್ನ ಒಂದು ಬೇಫರ್ಕೇಟ್ ಮಾಡಿ ನೋಡಿ, ಯಾರಕ್ಕೆ ಕೊಡಕ್ಕಾಗುತ್ತೆ, ಯಾರಕ್ಕೆ ಕೊಡಕ್ಕಾಗೋದಿಲ್ಲ ಅಂತ ಡಿಸಿಗಳೇ ಕೂತ್ಕೊಂಡು ತೀರ್ಮಾನ ಮಾಡಿ, ನಿಮಗೆ ಅರ್ಹ ಅಂಶವನ್ನು ಒಂದ್ ಕಡೆ ಮಾಡಿ, ಅನರ್ಹ ಅನ್ನೋದನ್ನ ಒಂದ್ ಕಡೆ ಸಪರೇಟ್ ಮಾಡಿ, ಅನರ್ಹವನ್ನ ತೆಗೆದು ಬಿಸಾಕಿ, ಅರ್ಹ ಅಂತ ನಿಮ್ಗೆ ಏನ್ ಅನಿಸ್ತದೆ ಅವನ್ನ ಮಾತ್ರವೇ ಮಂಜೂರಾತಿ ಸಮಿತಿ ಮುಂದಿಡಿ ಅನ್ನುವಂಥ ಪವರ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಬೈಫರ್ಕೇಟ್ ಮಾಡಿರೋದ್ರೊಳಗೆ 18 ಲಕ್ಷ ಅರ್ಜಿಗಳಲ್ಲಿ 3 ಲಕ್ಷ ಅರ್ಜಿಗಳನ್ನ ಅರ್ಹ ಅರ್ಜಿಗಳು ಅಂತ ಮಾಡಿದ್ದಾರೆ. 15 ಲಕ್ಷ ಅರ್ಜಿಗಳನ್ನ ಅನರ್ಹ ಅರ್ಜಿಗಳು ಅಂತ ಆಲ್ರೆಡಿ ಬೈಫರ್ಕೇಟ್ ಮಾಡಿದ್ದಾರೆ. ಈಗ 15 ಲಕ್ಷ ಅನರ್ಹ ಅರ್ಜಿಗಳು ಬಿಸಾಕ್ತಾರೆ. ಅದರ್ಥ ಈ 3 ಲಕ್ಷ ಸಿಗ್ತವೆ ಅಂತಲ್ಲ, ಇದರೊಳಗೆ ಮತ್ತೆ ಮಂಜೂರಾತಿ ಸಮಿತಿ ಇನ್ನೊಂದು ಬಿಸಾಕ್ತದೆ. ಆದ್ರೆ ಈ 15 ಲಕ್ಷ ಮಂಜೂರಾತಿ ಸಮಿತಿಗೆ ಹೋಗ್ತಿಂತ ಮೊದಲು ಬಿಸಾಕ್ಬಿಡ್ತಾರೆ.
ಅದನ್ನು ಮಾಡಕ್ ಹೊರಟಿದ್ದಾರೆ. ಅದಕ್ಕೆ ಆ ನಿರ್ಣಯವನ್ನ ವಾಪಸ್ ತಗೊಳ್ಬೇಕು ಅಂತೇಳಿ ನಮ್ಮ ರೈತ ಬಾಂಧವರೊಬ್ಬರು ಒಂದು ಚೀಟಿನ ತಂದು ಇದು ಸೇರ್ಪಡೆಯನ್ನು ಕೊಟ್ಟಿದ್ದಾರೆ. ಬಹಳ ಸರಿಯಾದಂತ ಸೇರ್ಪಡೆ. ಅದನ್ನು ನಾವು ಸಭೆಯಲ್ಲಿ ನಾವು ಒಳಗೊಂಡಂತೆ ಸರ್ಕಾರನ ಆಗ್ರಹಿಸಬೇಕಾಗಿದೆ. ಹಾಗಾಗಿ 4 ಸೇರ್ಪಡೆಗಳ ಜೊತೆ ಬೆಳಗಲ್ಪುರ ನಾಗೇಂದ್ರ ಅವರು ಮಾಡಿದಂತ ಏನು ಜನಾಗ್ರಹ ನಿರ್ಣಯ ಏನಿದೆ ಅದನ್ನ ನಾವೆಲ್ಲರೂ ಕೂಡ ಈ ಸಭೆ ಅನುಮೋದಿಸುತ್ತೆ ಅಂತ ಹೇಳಿ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಮತ್ತೆ ನಾನು ನನ್ನ ಮಾತುಗಾಡ್ಲಿಕ್ಕೆ ಬಯಸುವಂಥದ್ದು ಒಂದೇ, ಏನ್ ಮಾಡ್ತೀವಿ ನಮ್ಗೆಲ್ಲ ಗೊತ್ತಿದೆ, ಏನ್ ಮಾಡ್ತೀವಿ ಅನ್ನುವಂಥದ್ದಿದೆ. ಒಂದು ಸಲಹೆ ರೂಪವಾಗಿ ಒಂದು 3 ವಿಚಾರಗಳನ್ನ ಹೇಳ್ತಿದ್ದೀನಿ, ನಿಮ್ಮ ಮನಸ್ಸಿಗೂ ಸರಿ ಅಂದ್ರೆ ಚಪ್ಪಾಳೆ ತಟ್ಟಿ. ಒಂದು, ಏನಿವತ್ತು ಉದ್ಘಾಟನೆಯಲ್ಲಿ ದೇವನಹಳ್ಳಿ ಚಂದ್ರಾಯಪಟ್ಟಣದ 1143 ದಿನಗಳ ಹೋರಾಟದ ಬಗ್ಗೆ ಶ್ರೀನಿವಾಸ್ ಅವರು ಏನು ಮಾತಾಡಿದರು, ಮತ್ತೆ ಈ ಹೋರಾಟ ಸೋಲ್ಬಾರ್ದು ಅಂತ ಹೇಳಿದರು. ಮೀನಾಕ್ಷಿ ಸುಂದರಮೂರ ಮಾತನ್ನ ಮುಂದುವರಿಸ್ತಾ ಈ ಹೋರಾಟ ಸೋತ್ರೆ ಬರೀ ಆ ಹೋರಾಟ ಸೋಲೋದಲ್ಲ, ಹೋರಾಟದ ಬಗ್ಗೆ ಇರುವಂತ ವಿಶ್ವಾಸ ಜನರು ಸೋತೋಗ್ಬಿಡ್ತದೆ. ಸೋತ ಮನುಷ್ಯರಿಂದ ಮತ್ತೆ ದೇಶ ಉಳಿಸಕ್ಕಾಗಲ್ಲ. ಹಾಗಾಗಿ ಹೋರಾಟ ಸೋಲಬಾರದು ಅಂತ ಹೇಳಿದ್ರು. ಈ ಮಾತನ್ನ ತೆಗೆದುಕೊಂಡು ನಾವೊಂದು ತೀರ್ಮಾನ ಮಾಡೋಣ, ಈ ಹೋರಾಟ ಸೋಲೋದಿಲ್ಲ, ಸೋಲೋ ಬಿಡೋದಿಲ್ಲ. ನಿರ್ಣಯ ತಗೊಳ್ಳೋದು ಸುಲಭ, ಕಾಪಾಡ್ಕೊಳ್ಳೋದು ಸುಲಭ ಅಲ್ಲ. ಅದನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಆ ಹೋರಾಟದ ಜೊತೆ ನಿಂತ್ಕೋಬೇಕು. ಅಗತ್ಯ ಕರೆ ಬಂದ್ರೆ ಇಡೀ ಕರ್ನಾಟಕ ಹೋಗಿ ನಾವು ಬಿಡಾರ ಹುಡ್ಬೇಕಲ್ಲ ಅಂತ ಒಂದು ದಿಟ್ಟ ತೀರ್ಮಾನಕ್ಕೆ ನಾವು ರೆಡಿ ಆಗೋಣ. ಅಂತ ಕರೆ ಬಂದ್ರೆ ಏನೇ ಇದ್ರು ಕೂಡ ಹೋಗಿ ಈ ಹೋರಾಟ ಗೆಲ್ಲಿಸ್ಕೋಬೇಕು. ನೋಡೋದು ದೊಡ್ಡ ಗೆಲ್ಲಬೇಕಾಗಿದೆ, ನಾವು ಅನೇಕ ವಿಚಾರದಲ್ಲಿ ಗೆಲ್ಲಬೇಕಾಗಿದೆ. ಒಂದು ಹೆಜ್ಜೆ ಗೆಲುವನ್ನಾದ್ರೂ ಕೊಡಿಯ ಬಗ್ಸನ. ಇದೊಂದು ಸಾಂಕೇತಿಕ ಗೆಲುವಾದ್ರೂ ಮಾಡೋಣ. ಇದು ಒಂದು. ಎರಡನೇ ವಿಚಾರ, ಜುಲೈ 9ಕ್ಕೆ ಇವತ್ತಿದ್ದಂತ ಏನು ಮುಷ್ಕರ ನಡೀಬೇಕಾಗಿತ್ತು ಅದು ಜುಲೈ 9ಕ್ಕೆ ಮುಂದೂಡಲ್ಪಟ್ಟಿದೆ. ಇವತ್ತು ನಮ್ಗೆ ಮುಂದೂಡಲ್ಪಟ್ಟಿದ್ದು ನಮ್ಗೆಲ್ಲ ತುಂಬಾ ಕಸಿಬಿಸಿ ಆಯ್ತು. ಅವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ತು. ಇವತ್ತೇನಾದ್ರೂ ಅವ್ರು ಸಾಧನ ಸಮಾವೇಶ ಅವ್ರು ಮಾಡ್ತಾ ಇದ್ರು, ನಾವೆಲ್ಲ ಲಕ್ಷಾಂತರ ಜನ ಇವತ್ತು ಅರೆಸ್ಟ್ ಆಗಿದ್ರೆ ಹಿಂಗಿರ್ತಿತ್ತು ಚಿತ್ರಣ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಆದ್ರೆ ಈ ಅವಕಾಶ ನಮ್ ಕೈ ತಪ್ಪು ಹೋಯ್ತು. ಆದ್ರೆ ಜುಲೈ 9ಕ್ಕೆ ನಾವು ಬಿಡಬಾರ್ದು. ಜುಲೈ 9ಕ್ಕೆ ನಾವು ಗುಡುಗಬೇಕು, ನಾವೊಂದು ಗುಡುಗಿ ತೋರಿಸ್ಬೇಕು. ಅವತ್ತು ಕರ್ನಾಟಕ ಗುಡುಗಬೇಕು ಜುಲೈ 9ಕ್ಕೆ. ಅದನ್ನ ಆ ಸಂಕಲ್ಪವನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಹೋಗೋಣ. ಜುಲೈ 9ಕ್ಕೆ ತೋರಿಸ್ತೀವಿ ಅಂತ ಅನ್ಕೊಂಡು ಹೋಗೋಣ. ಇದು ಎರಡನೇ. ಮೂರನೇದು, ಈ ಸರ್ಕಾರನ ಬಗ್ಗಿಸಬೇಕು ಅಂದ್ರೆ ಅನೇಕ ವೇದಿಕೆಯಲ್ಲಿ ಎಲ್ಲರೂ ಹೇಳಿದ್ರು ದೆಹಲಿ ಮಾದರಿಯ ಹೋರಾಟ ನಡೀಬೇಕು. ಅದರ ಅರ್ಥ ಏನಪ್ಪಾ ಅಂದ್ರೆ ಗೆಲ್ಲುವ ತನಕ ವಾಪಸ್ ಹೋಗೋದಿಲ್ಲ ಅನ್ನುವಂತ ಒಂದು ಹೋರಾಟ ನಡೀಬೇಕು. ಅದಿಲ್ಲದೆ ಇದಾಗಲ್ಲ. ಅಂತ ಒಂದು ದಿಟ್ಟ ಹೋರಾಟಕ್ಕೆ ನಾವು ಹೋಗಲಿಕ್ಕೆ ನಾವು ಸಿದ್ಧತೆಗಳನ್ನು ಪ್ರಾರಂಭ ಮಾಡಬೇಕು. ಸಂಯುಕ್ತ ಹೋರಾಟ ಕರ್ನಾಟಕದಲ್ಲೂ ಚರ್ಚೆ ಆಗಬೇಕು. ಇನ್ನೂ ಇರುವಂತ ಎಲ್ಲಾ ಜನಪರ ಸಂಘಟನೆಗಳು ಚರ್ಚೆ ಮಾಡಬೇಕು. ಅಂತ ಒಂದು ಹೋರಾಟ ನಾವು ಮಾಡಲೇಬೇಕಾಗಿದೆ. ಈ ಮಳೆಗಾಲ ರೈತರಿಗೆ ಅನುಕೂಲವಾದಂತಹ ಕಾಲಘಟ್ಟ ಅಲ್ಲ. ಈ ಮಳೆಗಾಲ ಮುಗಿದ ಮೇಲೆ ಅಂತ ಒಂದು ತೀರ್ಮಾನ ಜೊತೆ ಈ ಬೆಂಗಳೂರಿಗೆ ಮುತ್ತಿಗೆ ಹಾಕೋಣ ಅಂತ ಒಂದು ತೀರ್ಮಾನದ ಜೊತೆ ಈ ಸಮಾವೇಶ ನಾವು ಮುಗಿಸ್ಕೊಳ್ಬಹುದು ಅಂತ ಅನಿಸ್ತದೆ. ಎಲ್ಲರಿಗೂ ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.